ಇನ್ನು ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇದು ಬಹಳ ಸಂತೋಷದ ವಿಚಾರ. ನಮ್ಮ ದೇಶದಲ್ಲಿರುವಂತಹ ಭಕ್ತರಿಂದಲೇ ಈ ಕಾರ್ಯ ನಡೀತಾ ಇದೆ ಅಂತ ಹೇಳಿ ಟಿವಿ9ಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಂಥಗಳನ್ನ ನಾವು ಹಾಗೆ ಮನುಷ್ಯರು ಮಾಡ್ಕೊಂಡಿರುವಂತದ್ದು, ದೇವರುಗಳು ಯಾರು ಕೂಡ ಪಂಥಗಳನ್ನ ಮಾಡೇ ಇಲ್ಲ ಅಂತಾನು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು. ನಾವು ಪ್ರತಿನಿಧಿ ಪ್ರಮೋದ್ ಜೊತೆಗೆ ಅವರು ಮಾತನಾಡಿದ್ರು, ಬನ್ನಿ ಕೇಳೋಣ. ಬಾಲರಾಮನ ಪ್ರತಿಷ್ಠಾಪನೆಗೆ ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ. ಈಗ ದೇಶಾದ್ಯಂತ ಎಲ್ಲ ಸಾಧು ಸಂತರು ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ ವೀರೇಂದ್ರ ಹೆಗ್ಡೆ ಅವರು, ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವಂಥ ವೀರೇಂದ್ರ ಹೆಗ್ಡೆ ಅವರು ಜಾಯ್ನ್ ಆಗ್ತಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಒಂದು ಕಡೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಿಂದ ರಾಮನ ಸನ್ನಿಧಿಗೆ ಯಾವ ಸಂದೇಶ ಹೊತ್ತು ತಂದಿದ್ದೀರಿ ಸರ್? ನಾವು ಸಂದೇಶ ಅಂತಂದರೆ, ಈಗ ನಮ್ಮ ಹಿಂದಿನ ಶೃಂಗೇರಿ ಶ್ರೀಗಳು ಹೇಳ್ತಿದ್ದರು, ವಾಸುದೇವನಿಗೂ ವಾಮದೇವನಿಗೂ ಸುಮದ ವ್ಯತ್ಯಾಸ ಅಂತ. ನಾವು ಮನುಷ್ಯರು ಮಾಡಿಕೊಂಡದ್ದು, ಇದು ಶೈವ, ಇದು ವೈಷ್ಣವ, ಇದು ಬೇರೆ ಪಂಥಗಳನ್ನೆಲ್ಲ ಮಾಡ್ಕೊಂಡು ಮನುಷ್ಯರಲ್ಲದೆ ದೇವತೆಗಳು. ನೀವು ಎಲ್ಲ ಗುಡಿ ನೋಡಿದರೆ ಗುಡಿಯ ಮೇಲೆ ಎಲ್ಲ ಕಡೆ ದೇವರ ಮೂರ್ತಿಗಳು ಇರ್ತವೆ. ಬ್ರಹ್ಮನಿಂದ ಹಿಡಿದು ವಿಷ್ಣು ಮಹೇಶ್ವರ ಶಾಖೆ ಎಲ್ಲವೂ ಗುಡಿಯ ಗೋಪುರದಲ್ಲಿ ಇರುತ್ತೆ. ಅದರಿಂದ ಈ ಭೇದಗಳಿಲ್ಲ. ನಾವೀಗ ಸ್ವಾಮಿ ಸ್ಥಳದ ಮಂಜುನಾಥ ಸನ್ನಿಧಿಯಿಂದ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ರಾಮನ ಸನ್ನಿಧಿಯಲ್ಲಿ ನಾಳೆ ಆಗುವಂಥ ಪ್ರತಿಷ್ಠೆ ನೋಡಲಿಕ್ಕೆ ನಾನು ಬಂದಿದ್ದೇನೆ. ನಮ್ಮ ದೇಶದಲ್ಲಿ ಒಂದು ಭಕ್ತರಿದ್ದಾರೆ, ಅದು ಸಹ ಗ್ರಾಮೀಣ ಪ್ರದೇಶ, ಸಾಮಾನ್ಯ ಜನತೆ, ವಿದ್ವಾಂಸರಲ್ಲ, ವಿದ್ಯೆ ಇದ್ದವರಲ್ಲ. ಅದು ಶ್ರೀಸಾಮಾನ್ಯರಿಗೆ ಅಂಥ ಕಲ್ಪನೆಗಳು, ಅಂಥ ಹಠ ಇರುತ್ತೆ. ಅವರು ಹಠ ಸಾಧನೆ ಮಾಡಿದ್ದಾರೆ. ಅವರ ತಪಸ್ಸಿನ ಫಲವೇ ಈ ರಾಮ ಮಂದಿರ ನಿರ್ಮಾಣ ಮತ್ತು ರಾಮ ಮಂದಿರ ಸಾಕ್ಷಾತ್ಕಾರ. ಈ ತಪಸ್ಸಿಗೆ ನಾನು ನಿಜವಾಗಿ ಮೆಚ್ಚುತ್ತೇನೆ. ಅಂತಹ ತಪಸ್ವಿಗಳು ಭಕ್ತರಿದ್ದಾಗ ಮಾತ್ರ ಭಗವಂತ ನಿಜವಾಗಿ ದೊಡ್ಡವನಾಗ್ತಾನೆ. ಇನ್ನು ಮೇಲೆ ಅವರ ಜವಾಬ್ದಾರಿ ಇದೆ. ಇದುವರೆಗೆ ಹೇಗೋ ನಡೆಯಿತು, ಆದರೆ ಇನ್ನು ಮೇಲೆ ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಮಂದಿರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಅಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಪೂಜೆಗಳಾಗುವಂಥದ್ದು, ಇದು ಬಹಳ ಮುಖ್ಯ. ನಾವು ಸಾನ್ನಿಧ್ಯ ಅನ್ನುವಂಥ ಶಬ್ದವನ್ನು ದಕ್ಷಿಣ ಭಾರತದಲ್ಲಿ ಉಪಯೋಗಿಸ್ತೇವೆ. ಆ ಸಾನ್ನಿಧ್ಯವನ್ನು ರಕ್ಷಣೆ ಮಾಡುವಂಥದ್ದು ಗ್ರಾಮಸ್ಥರ ಕೆಲಸ. ಇಲ್ಲಿಯ ಜನರು ಈ ಕ್ಷೇತ್ರವನ್ನು ರಕ್ಷಣೆ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತೀನಿ, ಈ ದೇಶದಲ್ಲಿ ಸತ್ಯ ಇರಲಿ, ಧರ್ಮ ಇರಲಿ, ರಾಮರಾಜ್ಯ ಸ್ಥಾಪನೆಗೆ ನಿನ್ನ ನೇತೃತ್ವ ಇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ರಾಮರಾಜ್ಯ ಆಗಲೇಬೇಕು, ಇಲ್ಲದಿದ್ದರೆ ಈ ದೇಶದಲ್ಲಿ ಬೇರೆ ಯಾವ ದೇಶ, ಈಗ ನಮ್ಮ ದೇಶವೇ ಮಾದರಿಯಾಗಿದೆ ಎಲ್ಲ ದೇಶಗಳಿಗೆ. ಈ ಮಾದರಿ ಆಗುವ ರಾಮರಾಜ್ಯ ಸ್ಥಾಪನೆ ಆಗಬೇಕು. ರಾಮರಾಜ್ಯಕ್ಕೆ ರಾಮನ ನೇತೃತ್ವ ಬಹಳ ಮುಖ್ಯ. ರಾಮರಾಜ್ಯ ಸ್ಥಾಪನೆ ಆಗಲಿ ಅನ್ನುವಂಥ ನಾಳೆ ಪ್ರಾರ್ಥನೆ ಐತಲ್ಲ. ಧನ್ಯವಾದ ನಮ್ಮ ಜೊತೆ ಮಾಡೋದು, ಧನ್ಯವಾದ. ಇದಿಷ್ಟು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, ಟಿವಿ9 ಅಯೋಧ್ಯೆ.